ಮಹದೇವಪುರ ಕ್ಷೇತ್ರ ಸಮೀಪದ ಚೂಡಸಂದ್ರ ಸರ್ಕಲ್ನಲ್ಲಿರುವ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಡಿಎಸ್ಎಸ್ ಕರ್ನಾಟಕದ ನಾಮಫಲಕದ ಉದ್ಘಾಟನೆಯನ್ನ ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಕರ್ನಾಟಕದ ರಾಜ್ಯ ಸಂಚಾಲಕರಾದ ಅಣ್ಣಯ್ಯ ಅವರು, ಅನ್ಯಾಯ ದಬ್ಬಾಳಿಕೆಯ ವಿರುದ್ಧ ಹೋರಾಡುವಂತಹ ವ್ಯಕ್ತಿಗಳಾಗಿ ಸಂಘಟನೆ ಮಾಡಿ ಎಂದರು. ಈ ಸಂದರ್ಭದಲ್ಲಿ ಸಂಘದ ಆನೇಕಲ್ ತಾಲೂಕು ಸಂಚಾಲಕ ಸಿ ಆಂಜಿನಪ್ಪ, ಬೆಂಗಳೂರು ನಗರ ಜಿಲ್ಲಾ ವೈ ವೆಂಕಟಸ್ವಾಮಿ, ಪದಾಧಿಕಾರಿಗಳಾದ ನಾರಾಯಣ್, ಮಲ್ಲಿಕಾರ್ಜುನ್, ರುಕ್ಮಿಣಿಯಮ್ಮ, ಪಾರ್ವತಮ್ಮ ಉಪಸ್ಥಿತರಿದ್ದರು. ಕೆ ಮಂಜುನಾಥ್, ಬೆಂಗಳೂರು. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ 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 ಭೀಮ್. ರಮಾಬಾಯಿ ತಾಯಿಯವರಿಗೆ, ರಮಾಬಾಯಿ ತಾಯಿಯವರಿಗೆ, ರಮಾಬಾಯಿ ತಾಯಿಯವರಿಗೆ ಒಂದು ಫಲಕವನ್ನು ಹಾಕಿ, ಸಂಘದ ಫಲಕವನ್ನು ಹಾಕಿ, ಈಗ ಇಷ್ಟೊತ್ತು ಕೂಡ ಯಾಕೆ ಬೇಕು ಸಂಘ ಅಂತೇಳಿ ಅವ್ರಿಗೆ ಕೆಲವು ವಿಚಾರಗಳನ್ನ ಹೇಳಿದ್ದೀನಿ. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಚೂಡಸಂದ್ರ ಸರ್ಕಲ್ ಇಲ್ಲೊಂದು ಬೋರ್ಡ್ ಉದ್ಘಾಟನೆ ಮಾಡಿ ಇವತ್ತು ಸಂಘನ ಇನಾಗ್ರೇಟ್ ಮಾಡಿದ್ವಿ. ಇನ್ನು ಮುಂದೆ ಇಲ್ಲಿ ಆಗಬೇಕಾಗಿರೋ ಕೆಲಸಗಳನ್ನ ಮಾಡೋಂಥದ್ದು ಮಾಡಿ ನಾವು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನು ಉದ್ದೇಶ ಇಟ್ಕೊಂಡು ಸಂಘನ ಇವತ್ತು ಹುಟ್ಟಾಕಿದ್ದೀರಿ. ಈ ಸಂಘ ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಕೆಲಸ ಆಗಲಿ, ಬಾಬಾ ಸಾಹೇಬ್ರ ಕನಸುಗಳು, ಈ ದೇಶದಲ್ಲಿ ಆಗ್ತಕ್ಕಂಥ ಸವಾಲುಗಳು, ಈ ದೇಶದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳು, ದಬ್ಬಾಳಿಕೆಯನ್ನು ನಿಲ್ಲಿಸಲಿಕ್ಕೆ ಹೋರಾಟ ಮಾಡಿ ಇದನ್ನೆಲ್ಲ ಕೂಡ ತಾತ್ಕಾಲಿಕವಾಗಿ ಇದು ಮಾಡಲಿಕ್ಕೆ ಇವತ್ತು ಈ ಸಂಘವನ್ನು ಓಪನ್ ಮಾಡಿದ್ದೀರಿ. ಈ ಸಂಘವನ್ನು ತಾತ್ಕಾಲಿಕವಾಗಿ ಇನಾಗ್ರೇಷನ್ ಮಾಡಿ ಈ ಸಂಘ ಇನ್ನೂ 106 ಕಾಲ ಚೆನ್ನಾಗಿ ಬೆಳೀಲಿ, ಇನ್ನೂ ಚೆನ್ನಾಗಿ ಆಗಲಿ, ಒಳ್ಳೆ ದಿನಗಳು ಬರಲಿ, ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ಇಲ್ಲೆಲ್ಲರೂ ಕೂಡ ಸೇರಿಕೊಂಡು ಈ ಆಂಜನಪ್ಪ ಮಾಡಿರ್ತಕ್ಕಂಥ ಒಂದು ದೊಡ್ಡ ಆಫೀಸ್ ಇದು ಭಾಳ ಕಷ್ಟ ಬಿದ್ದು ಇಲ್ಲಿ ಉಳಿಸ್ಕೊಂಡಿದ್ದಾರೆ. ಇದನ್ನು ಭಾಳ ದೊಡ್ಡ ಹೋರಾಟ ಆಯಿತು. ಇದನ್ನು ಬಿಟ್ಟುಕೊಡ್ಬೇಕು, ತೆಗಿಬೇಕು ಅಂತೇಳಿ, ಆದರೂ ಕೂಡ ಅಂಶ ಭಾಳ ಕಷ್ಟ ಬಿದ್ದು ಇಲ್ಲಿ ಉಳಿಸ್ಕೊಂಡಿದ್ದಾರೆ. ಇದೇ ಜಾಗದಲ್ಲಿ ಬೋರ್ಡ್ ಉದ್ಘಾಟನೆ ಮಾಡಿದ್ದೀವಿ ನಾಮಫಲಕವನ್ನು. ಹಾಗಾಗಿ ಈ ಸಂಘ ಒಳ್ಳೆ ರೀತಿಯಲ್ಲಿ ನಡೀಲಿ, ಒಳ್ಳೆ ರೀತಿಯಲ್ಲಿ ಬೆಳ್ಕೊಂಡು ಹೋಗಲಿ. ಈ ಸಂಘದ ಬಾಬಾ ಸಾಹೇಬ್ರ ಕನಸು ಏನಿತ್ತು ಅದು ನನಸಾಗಲಿ, ಬುದ್ಧ, ಬಸವ, ಅಂಬೇಡ್ಕರ್ ಕನಸುಗಳನ್ನು ನನಸು ಮಾಡಲಿಕ್ಕೆ ಈ ಹೋರಾಟ ನಿರಂತರವಾಗಿ ನಡೀಲಿ ಅನ್ನೋದು ನಾನು ಭಾವನೆ ಇಟ್ಕೊಂಡು, ನಾನು ಅಣ್ಣಯ್ಯ ಅಂತೇಳಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ. ಇದು ಚೆನ್ನಾಗಿ ಉದ್ಘಾಟನೆ ಆಗಿದೆ. ಇವತ್ತು ಚೆನ್ನಾಗಿ ಒಳ್ಳೆಯ ವಿಚಾರವನ್ನು ಕೂಡ ಮಾತಾಡಿದ್ದೀರಿ. ಈ ಚೆನ್ನಾಗಿ ಆಗಲಿ ಅಂತೇಳಿ ಹಾರೈಸಿ ಅದಕ್ಕೆ ಬಾಬಾ ಸಾಹೇಬರು ಚಿರಾಯವಾಗಲಿ. ಜೈ ಭೀಮ್, ಜೈ ಭಾರತ್. 25-30 ವರ್ಷಗಳಿಂದ ಇಲ್ಲಿ ಸಂಘಟನೆ ಬೆಳೆಸ್ಕೊಂಡು ಬಂದಿದ್ದೀವಿ. ಇದು ಸರ್ಕಾರದ ಭೂಮಿ. ಸರ್ಕಾರದಿಂದ ಆಶ್ರಯ ಯೋಜನೆಗೆ 5 ಎಕರೆ ಭೂಮಿ ಮಂಜೂರಾಯಿತು. ಇಲ್ಲಿ ನಾವು ಅಂಬೇಡ್ಕರ್ ಬೋರ್ಡ್ ಹಾಕಿದ್ದಕ್ಕೆ 1.5 ಎಕರೆ ಜಮೀನು ಅವರು ಸೈಟ್ ಮಾಡದೆ, ಮಂಜೂರಾದ ಜಮೀನನ್ನ ಮುಟ್ಟದೆ 3.5 ಎಕರೆ ಸೈಟ್ ಮಾಡಿಕೊಂಡು ಹೊರಟೋದ್ರು. 3.5 ಎಕರೆನ ದಲಿತರಿಗೆ, ಲಿಂಗಾಯತರಿಗೆ, ಎಲ್ಲ ಜಾತಿ ಜನಾಂಗಕ್ಕೆ ಹಂಚಿದ್ದಾರೆ. ಈ 1.5 ಎಕರೆಗೆ ಯಾವುದೇ ಪೇಪರ್ ಇಲ್ಲ. ಇಲ್ಲಿ ಸಂಘಟನೆ ಅಂತ ರಿಸರ್ವ್ಡ್ ಫಾರ್ ಅಂಬೇಡ್ಕರ್ ಭವನ್ ಅಂತ ಸ್ಕೆಚಲ್ಲಿ ಮಾಡಿ ಬಿಟ್ಟಿದ್ದಾರೆ. ಅದನ್ನು ಇನ್ನು ಮುಂದೆ ಆದರೂ ಅದನ್ನು ಒಂದು ಸಂಘಟನೆಗೆ ಒಂದು ಕಾಗದ ಪತ್ರಗಳನ್ನ ರೆಡಿ ಮಾಡಿಸ್ಕೊಳ್ಬೇಕು ನಮ್ಮ ಅಣ್ಣಯ್ಯನವ್ರ ಮುಖಾಂತರ. ಇಲ್ಲಿ ಮನೆಗಳು ಕಟ್ಟಿರೋರಿಗೆ ಹಕ್ಕುಪತ್ರಗಳು ವಿತರಣೆ ಮಾಡಿಸ್ಬೇಕು. ಭೂಮಿ ಮಂಜೂರಾಗಿದ್ರೂ ಹಕ್ಕುಪತ್ರ ಕೊಟ್ಟಿಲ್ಲ, ಅದರಿಂದ ಹಕ್ಕುಪತ್ರಗಳು ಕೊಡಿಸ್ಬೇಕು. ಎಷ್ಟು ಮನೆಗಳು? ಒಂದು 60 ಮನೆ ಇದೆ. ಸರಿ, ಎಲ್ಲರೂ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ನಾವು 25-30 ವರ್ಷದಲ್ಲಿ ನಾವು ತುಂಬ ಕಷ್ಟಪಟ್ಟು ರಾತ್ರಿ ಆಗಲು ಇಲ್ಲೇ ಮಲಗಿದ್ದೀವಿ. ಆವಾಗಿಟ್ಟಿದ್ದು ಈ ಆಲದ ಮರ ಒಂದು ಕೋಲು, ಅದು ಇಷ್ಟು ದೊಡ್ಡ ಮರವಾಗಿ ಬೆಳೆದಿದೆ. ಎಲ್ಲರೂ ಸೇರಿ ನಮ್ಮ ಸಂಘಟನೆಯಲ್ಲಿ ಇರೋರೆಲ್ಲ ಸೇರಿ ಸ್ವಲ್ಪ ಹಣ ಹಾಕಿ ಕಟ್ಟಿದ್ದೀವಿ. ಅದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಬೇಕು. ಇನ್ನು ಮುಂದೆ ಎಲ್ಲರೂ ಬರಬೇಕು, ಎಲ್ಲರೂ ಆಫೀಸ್ನ ಉಪಯೋಗಿಸ್ಕೊಳ್ಬೇಕು. ಇಲ್ಲಿ ಯಾರೂ ನಮಗೆ ತೊಂದರೆ ಕೊಟ್ಟಿಲ್ಲ. ಸ್ವಲ್ಪ ದಲಿತರೇ ತೊಂದರೆ ಕೊಟ್ಟರು, ನಮ್ಮವರೇ ನಮಗೆ ತೊಂದರೆ ಕೊಟ್ಟಿದ್ರು, ಬೇರೆಯವ್ರು ಯಾರೂ ಕೊಟ್ಟಿಲ್ಲ. ಬೇರೆಯವರು ರೆಡ್ಡೀಸು, ಬ್ರಾಹ್ಮಣರು, ಲಿಂಗಾಯತರು, ಕುರುಬರು, ಕುಂಬಾರರು, ಈ ಬೆಸ್ತರು ಇವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು. ನಮ್ಮವರೇ ಬಂದು ಗೋಡೆಗಳ ಅರ್ಧ ಕಟ್ಟಿದ್ರೆ ರಾತ್ರಿ ಹೊತ್ತು ಬಂದು ತೊಳ್ಬಿಟ್ಟು ಹೋಗ್ಬಿಡೋದು. ಯಾರೋ ಮಿಲ್ಟ್ರಿವರೆಗೆ ಆಗ್ಬಿಟ್ಟಿದೆ ಈ ಜಾಗ ಅಂತೇಳಿ ಅವ್ರ ಹತ್ರ ದುಡ್ಡು ಕಾಸು ತಗೊಳ್ಳೋದು, ಬಂದು ತೊಳ್ಬಿಟ್ಟು ಹೋಗ್ಬಿಡೋದು. ಹಿಂಗೆ ಭಾರಿ ಕಷ್ಟ ಕೊಟ್ಟು, ಕಿರುಕುಳ ಕೊಟ್ಟು ನಾವು ಬಿಡದೆ ಆಫೀಸ್ನ ಕಟ್ಟಿದ್ದೀವಿ. ಆ ಶ್ರಮ ಇವತ್ತು ನೆನೆಸ್ಕೊಳ್ತೀನಿ.
ಇಲ್ಲಿ ಒಬ್ರು ಇದ್ದಾರೆ ಪಾರ್ವತಮ್ಮನವರು ಅಂತ, ಅವರು ನಮಗೆ ಸಾಥ್ ಕೊಟ್ಟಿದ್ರು. ಸುಬ್ರಹ್ಮಣ್ಯ ಅಂತ ಒಬ್ರು ಇದ್ರು ನಮ್ಮ ಅಂಗವಿಕಲರು, ಅವರು ಪಾಪ ತೀರೋದ್ರು. ಇನ್ನು ಮಿಕ್ಕದವರೆಲ್ಲ ಅಲ್ಲಿ ಇಲ್ಲಿ ಇದ್ದಾರೆ. ಎಲ್ಲರನ್ನೂ ಸೇರಿಸಿ ಇನ್ನು ಮುಂದೆ ಸಂಘಟನೆ ಬೆಳೆಸ್ಕೊಂಡು ಹೋಗ್ತೀವಿ ಅಂತೇಳಿ